ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಸಿ ಹಿಂದಿಗೆ ಸಂಬಂಧಪಟ್ಟಂತೆ ವ್ಯಾಕರಣ ಯಾವೆಲ್ಲ ವ್ಯಾಕರಣ ಕೇಳ್ತಾರೆ, ಸೊ ಯಾವೆಲ್ಲ ಕ್ವಶನ್ ಕೇಳ್ತಾರೆ ಅಂತ ಹೇಳ್ಕೊಡ್ತೀನಿ. ಸೊ ಇಷ್ಟು ಕೊಡ್ತೀನಿ, ಕ್ವಶನ್ ಓದ್ಕೊಳ್ಳಿ ಸಾಕು. ಇಷ್ಟರಲ್ಲೇ ನಿಮಗೆ ಎಕ್ಸಾಮ್ಗೆ ಬರ್ತವೆ ಕ್ವಶನ್ಸು, ಆಲ್ಮೋಸ್ಟ್ ಇಷ್ಟರಲ್ಲೇ ಬರ್ತವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಮಿಸ್ ಮಾಡೋದು ವಿಡಿಯೋನ ಕೊನೆವರೆಗೆ ನೋಡಿ. ಲಾಸ್ಟ್ ಎಕ್ಸಾಮು ವಿಡಿಯೋನ ಕೊನೆವರೆಗೆ ನೋಡಲೇಬೇಕು. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ದಾರೆ ಅಥವಾ ಚಾನಲ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಏನಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲನೂ ಯೂಸ್ ಮಾಡ್ಕೊಳ್ಳಿ. ಕೀ ಉತ್ತರ ಕೂಡ ಆಗ್ತಾ ಇರ್ತೀನಿ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲಾಗಿ ವ್ಯಾಕರಣ ಭಾಗಕ್ಕೆ ಬಂದಂತೆ ಇಲ್ಲಿ ನೋಡಿ ವಿಲೋಮ ಶಬ್ದ ಅವೆಲ್ಲ ಕೇಳ್ಬೋದು ನೋಡಿ. ಸೊ ಇಷ್ಟರಲ್ಲಿ ಒಂದು ಕೇಳೋ ಚಾನ್ಸಸ್ ತುಂಬ ಇದೆ. ಇಷ್ಟರಲ್ಲಿ ಒಂದು ಕೇಳ್ತಾರೆ, ನೋಡ್ಕೊ ಯಾವೆಲ್ಲ ಅಂತ. ಒಂದು 2 ಸಲ ಓದ್ಕೊಳ್ಳಿ ಸಾಕು. ಒಂದು 2 ಸಲ ಓದ್ಕೊಂಡ್ರೆ ಗೊತ್ತಾಗ್ತದೆ ನಿಮಗೆ. ಮಲ್ಟಿಪಲಲ್ಲಿ ಕೊಟ್ಟಿರ್ತಾರೆ ಅವರು, ಆದ್ದರಿಂದ ನೀವು ಒಂದು 2 ಸಲ ಓದ್ಕೊಂಡ್ರೆ ಸಾಕು, ಗೊತ್ತಾಗ್ಬಿಡ್ತದೆ ಎಲ್ಲ. ಆಮೇಲೆ ಅನ್ಯವಚನ ಮೇಲೆ ಯಾವತ್ತು ಕ್ವಶನ್ ಕೇಳ್ತಾರೆ, ಯಾವೆಲ್ಲ ಇಂಪಾರ್ಟೆಂಟ್ ಅನ್ಯವಚನ ನೋಡ್ಕೊಳ್ಳಿ. ಸೊ ಇಷ್ಟರಲ್ಲಿ ಒಂದು ಬರೋ ಚಾನ್ಸಸ್ ತುಂಬಾ ಇದೆ, ಬರ್ತದೆ, ಫಿಕ್ಸ್ ಬರ್ತದೆ, ನೋಡ್ಕೊಳ್ಳಿ. ಅರ್ಥಾಯ್ತು. ಫಾರ್ ಎಕ್ಸಾಂಪಲ್ ಅನ್ಯವಚನ ಅಂದ್ರೆ ಘರ್ ಘರ್ ಆಗ್ತದೆ, ಸೊ ರೂಪಾಯಿ ಆಗ್ತದೆ, ಆಂಕಿ ಆಂಕ್ ಆಗ್ತದೆ, ರಾಸ್ತಾ ರಾಸ್ತಿ ಆಗ್ತದೆ, ಫಲ್ ಫಲ್ ಆಗ್ತದೆ. ಏಕವಚನದಿಂದ ಬಹುವಚನ, ಇಷ್ಟೇ, ಮತ್ತೇನಿಲ್ಲ. ಅರ್ಥ ಆಯ್ತಾ? ಇನ್ನು ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಆಗ್ತದೆ. ಲೇಖಕಿದ್ದು ಲೇಖಿಕ ಆಗ್ತದೆ. ಮತ್ತು ಶ್ರೀಮಾನ್ ಶ್ರೀಮತಿ, ಮಯೂರ್ ಮಯೂರಿ, ಕುತ್ತ ಕುತ್ತಿಯ ಅಂತ ಆಗ್ತದೆ. ಮತ್ತು ಲಡಕ ಲಡಕಿ ಈ ರೀತಿ ಆಗ್ತದೆ. ಸೊ ಪುಲ್ಲಿಂಗ ಇದೆ ಸ್ತ್ರೀಲಿಂಗು, ಸ್ತ್ರೀಲಿಂಗ ಇದೆ ಪುಲ್ಲಿಂಗ, ಈ ರೀತಿ ಆಗ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇಷ್ಟೊಂದು ಬರ್ಬೋದು. ಇನ್ನು ಪರ್ಯಾಯವಾಚಿ ಸಮಾನಾರ್ಥಕ ಶಬ್ದ ಯಾವೆಲ್ಲ ಬರ್ಬೋದು ಅವ್ರು ಕೇಳ್ತಾರೆ. ಸಮಾನಾರ್ಥಕ ಶಬ್ದ ಮಲ್ಟಿಪಲ್ಲಿ ಕೇಳ್ತಾರೆ ನಿಮಗೆ. ಗಾತ್ ಶಬ್ದಕ್ಕೆ ಸಮಾನಾರ್ಥಕ ಅಂತ ಕೊಡ್ತಾರೆ, 4 ಆಪ್ಷನ್ನು ಕೆಳಗಡೆ ಕೊಡ್ತಾರೆ. ಅವಾಗ ನೀವು ಯಾವ್ದು ಬರ್ತದೆ, ಶರೀರ ಅಂತ ಕೊಟ್ಟಿರ್ತಾರೆ. ಶರೀರ ಸರಿಯಾದ ಉತ್ತರ, ಅಥವಾ ದೇಹ, ಆ ರೀತಿ. ಆಹಾರ, ಭೋಜನ, ಖಾನ, ಈ ರೀತಿ ಪ್ರತಿಯೊಂದನ್ನು ನೋಡ್ಕೊಳ್ಳಿ. ನಂತರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದ. ಸೊ ಪ್ರಥಮ ದ್ವಿತೀಯ ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಕೇಳ್ಬೋದು, ನೋಡ್ಕೊಳ್ಳಿ. ಇಷ್ಟರಲ್ಲಿ ಒಂದು ಕೇಳ್ಬೋದು, ನೋಡ್ಕೊಳ್ಳಿ. ಯಾವ ರೀತಿ ಆಗ್ತದೆ. ಚಿಪಕ ಚಿಪಕಾನ, ಲಿಖನ ಲಿಖಾನ, ಕ ಇದ್ದಿದ್ದ ಕ ಆಗ್ತದೆ. ಮತ್ತು ಮಿಲನ ಮಿಲಾನ, ಲ ಇದ್ದಿದ್ದು ಲ ಆಗ್ತದೆ. ಈ ರೀತಿ ನೋಡಿ, ಇಷ್ಟೇ, ಟಫ್ ಇರೋದಿಲ್ಲ. ಇನ್ನು ಮಹಾವರ ಕೇಳ್ತಾರೆ ನಮಗೆ. ಫೌಫಟನ ಪ್ರಭಾತ್ವನ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಫಿಕ್ಸ್ ಕೇಳ್ತಾರೆ ಮಹಾವರು. ಅರ್ಥ ಆಯ್ತಾ? ಇನ್ನು ವಿರಾಮ ಚಿಹ್ನ, ಇಷ್ಟರಲ್ಲಿ ಒಂದು ಕೇಳ್ತಾರೆ ನಮಗೆ. ಅಲ್ಪ ವಿರಾಮ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕನ್ನಡದಲ್ಲಿ ಗೊತ್ತಿದೆ. ಸ್ವಲ್ಪ ಇಂಗ್ಲೀಷ್ನಲ್ಲಿ ಅವಕ್ಕೆ ಹಿಂದಿಯಲ್ಲಿ ಸ್ವಲ್ಪ ಅವಕ್ಕೆ ಬೇರೆ ವರ್ಡ್ ಇರ್ತವೆ. ಅಲ್ಪ ವಿರಾಮ ಅಂದರೆ ಸೊ ಕಾಮ, ಮತ್ತು ಅರ್ಧ ವಿರಾಮ ಅಂದರೆ ಈ ರೀತಿ ಬರ್ತದೆ, ಮತ್ತು ಪೂರ್ಣ ವಿರಾಮ ಅಂದರೆ ಈ ರೀತಿ ಬರ್ತದೆ, ಮತ್ತು ಪ್ರಶ್ನೆ ಚಿಹ್ನೆ ಅಂದರೆ ಈ ರೀತಿ ಬರ್ತದೆ. ನೋಡ್ಕೊಳ್ಳಿ, ಪ್ರತಿಯೊಂದು ನೋಡ್ಕೊಳ್ಳಿ. ನೆಕ್ಸ್ಟು ಕಾರಕ. ಕಾರಕ ಮೇಲೆ ಒಂದು ಕ್ವಶನ್ ಕೇಳ್ಕೊಳ್ತಾರೆ. ಕರ್ತ ಕಾರಕ ಆಗ್ತದೆ ನೋಡಿ. ಕರ್ಮಕಾರಕ ಯಾವುದಾಗ್ತದೆ. ಸೊ ಒಂದು ಸೆಂಟೆನ್ಸ್ನ ಕೊಡ್ತಾರೆ, ಅಲ್ಲಿ ಇರ್ತದೆ ನೇ ಆದರೂ ಇರ್ಬೋದು, ಕೋ ಆದರೂ ಇರ್ಬೋದು, ಸೇ ಆದರೂ ಇರ್ಬೋದು. ಅದಕ್ಕೆ ಅಂಟರ್ಲೈನ್ ಮಾಡಿಬಿಟ್ಟು ಯಾವ ಕಾರಕ ಆಗ್ತದೆ ಅಂತ ಕೇಳ್ತಾರೆ. ಆದ್ರೆ ನೋಡ್ಕೊಳ್ಳಿ, ಕರ್ತ ಕಾರಕ ನೇ ಆಗ್ತದೆ, ಕರ್ಮಕಾರಕ ಕೋ ಆಗ್ತದೆ, ಕರನ್ ಕಾರಕ ಸೇ ಆಗ್ತದೆ, ಸಂಪ್ರದಾನ ಕಾರಕ ಕೆ ಲಿಯೇ ಕೆ ವಾಸ್ತೆ ಆಗ್ತದೆ. ಇದೇ ರೀತಿ ನೋಡ್ಕೊಳ್ಳಿ. ಇನ್ನು ಸಂಧಿ ಮೇಲೆ ಸಂಬಂಧಪಟ್ಟಂತೆ, ಸಂಧಿ ಸ್ವಲ್ಪ ಟಫ್ ಅನಿಸ್ಬೋದು ನೀವು. ಇಲ್ಲಿ ನೋಡ್ಕೊಳ್ಳಿ, ಕೆಲವಷ್ಟು ಸಂಧಿನ ಕೊಟ್ಟಿದ್ದೀನಿ. ಸೊ ಇಷ್ಟರಲ್ಲಿ ಒಂದು ಬರ್ತದೆ ಸಂಧಿ, ಫಿಕ್ಸ್ ಬರ್ತದೆ, ನೋಡ್ಕೊಳ್ಳಿ. ಅದಾಯ್ತಾ? ಇನ್ನು ಸಮಾಸ ಮೇಲೆ ಯಾವೆಲ್ಲ ಕ್ವಶನ್ ಬರ್ಬೋದು. ಸೊ ಇಷ್ಟರಲ್ಲಿ ಒಂದು ಬರುವ ಚಾನ್ಸಸ್ ತುಂಬಾ ಇದೆ. 99% ಬರ್ತದೆ. 1% ಮಿಸ್ ಆದರೂ ಆಗ್ಬೋದು. ಆಲ್ಮೋಸ್ಟ್ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ಪಾಠ ವಿಧ ಲೇಖಕ ನೋಡ್ಕೊಳ್ಳಿ, ಕೇಳ್ಬೋದು. ಮಾತೃಭೂಮಿತ ಕವಿತಾ, ಭಗವತಿ ಚರಣ ವರ್ಮ, ಕಾಶ್ಮೀರ್ ಸೇಬ್ ಕಹಾನಿ, ಪ್ರೇಮಚಂದ್, 1 ಮಾರ್ಕ್ಸಿಗೆ ಕೇಳ್ಬೋದು. ನೋಡ್ಕೊಳ್ಳಿ ಯಾವೆಲ್ಲ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ಮಲ್ಟಿಪಲಲ್ಲಿ ಕೇಳ್ಬೋದು, 1 ಮಾರ್ಕ್ಸ್ ಕೇಳ್ಬೋದು. ಮತ್ತು ಮೊದಲೆರಡು ಪದಗಳಿಗೆ ಸಂಬಂಧಂತೆ 3ನೇ ಸಂಬಂಧ ಹೊಂದುವಂಥ 4ನೇ ಪದವನ್ನು ಬರೀ ಇರ್ತದಿಲ್ಲ, ಅದು ಕೇಳ್ಬೋದು. ಅರ್ಥ ಆಯ್ತಾ? ಸೊ ಅನುರೂಪತೆಯಲ್ಲಿ ಕೇಳ್ಬೋದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 2 ಅಂಕ ವಾಲೆ ಸಂಭವನೀಯ ಪ್ರಶ್ನೆ, 2 ಮಾರ್ಕ್ಸ್ ಯಾವೆಲ್ಲ ಕ್ವಶನ್ ಕೇಳ್ಬೋದು. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇದು ಜಸ್ಟ್ ಪಾಸ್ ಆಗೋರಿಗೆ ಮಾತ್ರ, ಆದರೆ ಸ್ಕೋರ್ ಮಾಡೋರು ಕೂಡ ಗ್ರಾಮರ್ ಇಂಪಾರ್ಟೆಂಟ್ ಇಲ್ವಾ. ಆದ್ದರಿಂದ ನಿಮ್ಗೆ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹಾಕ್ತೀನಿ. ಸ್ಕೋರಿಂಗ್ ಪ್ಯಾಕೇಜಲ್ಲಿ ಯಾವೆಲ್ಲ ಕ್ವಶನ್ ಬರ್ತವೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಇನ್ನು ದೋಹಾಂಕ ಸಾರಾಂಶ ಭಾರತ, ದೋಹೆ ಕೇಳ್ತಾರೆ. ಈ 4ರಲ್ಲಿ ಒಂದು ಫಿಕ್ಸ್ ಇರ್ತದೆ, ಏನು ಡೌಟ್ ಇಲ್ಲ. ಈ 4ಅನ್ನು ಓದ್ಕೊಳ್ಳಿ, 5ಅನ್ನು ಓದ್ಕೊಳ್ಳಿ. 5ರಲ್ಲಿ ಒಂದು ಫಿಕ್ಸ್ ಇರ್ತದೆ. ಇನ್ನು ಕನ್ನಡ ಅನುವಾದ ಕೂಡ ಫಿಕ್ಸ್ ಇರ್ತದೆ. ಸೊ ಇಷ್ಟರಲ್ಲಿ ಒಂದು ಕನ್ನಡ ಅನುವಾದ ಕೇಳ್ಬೋದು. ಒಂದ್ಸಲ ಓದ್ಕೊಳ್ಳಿ ನೀವು, ಒಂದ್ಸಲ ಓದಿದ್ರೆ ಅರ್ಥ ಆಗ್ತದೆ. ಇಷ್ಟರಲ್ಲಿ ಒಂದು ಕನ್ನಡ ಅನುವಾದನ ಕೇಳಬಾರ್ದು. ಅರ್ಥ ಆಯ್ತಾ? ಕೇಳ್ತಾರೆ, 100% ಕೇಳ್ತಾರೆ, ನೋಡ್ಕೊಳ್ಳಿ. ಯಾಕಂದರೆ ಇದು ಪಾಠದಿಂದ ಆಗಿರೋದ್ರಿಂದ ಕೇಳ್ಬೋದು. ಇನ್ನು ಪತ್ರ ಲೇಖನ 5 ಮಾರ್ಕ್ಸಿಗೆ ಇರ್ತದೆ ನಿಮಗೆ. 4 ಮಾರ್ಕ್ಸಿಗೆ ಇರ್ತದೆ. ಕೆಲವೊಂದು ಸಲ 5 ಮಾರ್ಕ್ಸಿಗೆ ಕೊಡ್ಬೋದು, ಬಟ್ ಆಲ್ಮೋಸ್ಟ್ 4 ಮಾರ್ಕ್ಸಿಗೆ ಕೊಡ್ತಾರೆ. ಯಾವ ರೀತಿ ಬರೀಬೇಕು ನೋಡಿ. ಇದು ಬಂದ್ಬಿಟ್ಟು ಪತ್ರ ಲೇಖನ ಅವ್ರ ನಿಬಂಧ. ಮೊದಲಾಗಿ ನಿಬಂಧ ನೋಡೋಣ. 4 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ನಿಬಂಧ 4 ಮಾರ್ಕ್ಸ್ ಇರ್ತದೆ. ಯಾವ ರೀತಿ ಬರೀಬೇಕು ನೋಡ್ಕೊಳ್ಳಿ. ಯಾವ್ಯಾವ ಕೊಟ್ಟಿರೋ ಅಂತ. ಇಂಟರ್ನೆಟ್ ಒಂದು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇವು ಕೂಡ ನೋಡ್ಕೊಳ್ಳಿ. ಇಷ್ಟರಲ್ಲಿ ಒಂದು ಬರ್ಬೋದು, ವೆರಿ ಇಂಪಾರ್ಟೆಂಟು.
ಸೊ ಇಂಟರ್ನೆಟ್ ಫಿಕ್ಸ್ ಕೇಳ್ತಾರೆ, ಅರ್ಥ ಆಯ್ತಾ? ಇಂಟರ್ನೆಟ್ ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಪರ್ಯಾವರಣ ಇಂಟರ್ನೆಟ್ ಎರಡು ಕೂಡ ಇಂಪಾರ್ಟೆಂಟು, ಎರಡರಲ್ಲಿ ಕೇಳ್ತಾರೆ. ಸೊ ಸ್ವಚ್ಛ ಭಾರತ ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನು ಚುಟ್ಟಿಪತ್ರ. ಸೊ ಚುಟ್ಟಿಪತ್ರ ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು, ಅರ್ಥ ಆಯ್ತಾ? 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 4 ಮಾರ್ಕ್ಸಿಗೆ ಕೆಲವೊಂದು ಸಲ ಕೊಡ್ಬೋದು. ಈ ರೀತಿ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ಬೋದು. ಪ್ರೇಕ್ಷಕ ಸೇವಾ ಮೇ ಮಾನ್ಯವರು ಅಂತ ಹಿಂದಿಯಲ್ಲಿ ಮಾನ್ಯವರು ಇರ್ತಾರೆ ಈ ರೀತಿ. ಮತ್ತು ವಿಷಯ ಹಾಕ್ಬಿಟ್ಟು ಧನ್ಯವಾದ ಆಪ್ಕ ಆಜ್ಞಾಕಾರಿ ಛಾತ್ರ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಇರಬೇಕು, ಅರ್ಥ ಆಯ್ತಾ? ಇನ್ನು ಅಸಫಲತಾ ಫಿಕ್ಸ್ ನೋಡಿ 4 ಮಾರ್ಕ್ಸಿಗೆ ನಾಳೆ ಇದ್ದೇ ಇರ್ತದೆ. ಇಷ್ಟನ್ನ ಓದ್ಕೊಳ್ಳಿ. ಸೊ ಇಷ್ಟು ಓದ್ಕೊಂಡ್ರೆ ನಿಮ್ಮ ಗ್ರಾಮರ್ ಪಾಯಿಂಟ್ ಎಲ್ಲ ಕಂಪ್ಲೀಟ್ ಆಗುತ್ತದೆ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಸೊ ಮಚ್.